ರಾಜ್ಯ ವೃತ್ತಿ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಮೇ 31ರಂದು ರಂಗದಂಗಳದಲ್ಲಿ ತಿಂಗಳ ಪ್ರತಿಭೆ ಎಂಬ ವಿನೂತನ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಹೇಶ್ವರಪ್ಪ ದೊಡ್ಡಮನಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 31ರಂದು ಸಂಜೆ 5 ಗಂಟೆಗೆ ನಗರದ ರೋಟರಿ ಬಾಲಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮದ ಅಂಗವಾಗಿ ಹಿರಿಯ ರಂಗ ಕಲಾವಿದ ರಾಜಣ್ಣ ಜೇವರ್ಗಿ ಅವರ ಸಂದರ್ಶನ, ಸಂವಾದ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ರಂಗಗೀತೆಗಳು, ಜನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ ಹಾಗೂ ಅಳಿಯ ಚಿತ್ರಗೀತೆಗಳ ಭಾವಸಂಗಮ ಕಾರ್ಯಕ್ರಮವು ಜರುಗಲಿದೆ. ಕಾರ್ಯಕ್ರಮವನ್ನು ಚಿಂದೋಡಿ ಚಂದ್ರಧರ್ ಉದ್ಘಾಟಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಜ್ಯ ವೃತ್ತಿ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಮಹೇಶ್ವರಪ್ಪ ದೊಡ್ಡಮನಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಚಂದ್ರ, ಸಂಘದ ನಿಕಟಪೂರ್ವ ಅಧ್ಯಕ್ಷ ಎ ಭದ್ರಪ್ಪ, ಹಿರಿಯ ಭಜನಾ ಕಲಾವಿದ ಎ ಕೊಟ್ರಪ್ಪ ಕಿತ್ತೂರು, ಖ್ಯಾತ ವಕೀಲ ಹಾಗೂ ಕಲಾವಿದ ನಾಗರಾಜ್ ಕಡುಪಲಿ, ಸ್ಫೂರ್ತಿ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ಎನ್ಎಸ್ ರಾಜು ಹಾಗೂ ಹಿರಿಯ ಪತ್ರಕರ್ತ ಐರಾಣಿ ಬಸವರಾಜ್ ಭಾಗವಹಿಸಲಿದ್ದಾರೆ ಎಂದರು. ಸಂಘವು 96ರ ಇಸ್ವಿಯಿಂದ ನಗರದ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಒಂದು ದೊಡ್ಡ ಸಂಘಟನೆಯನ್ನು ಹೊಂದಿದ್ದು, ಸರ್ಕಾರ ಸೌಲಭ್ಯಗಳನ್ನು ಕಲ್ಪಿಸುವ ಬೇಡಿಕೆ ಈಡೇರಿಸುವ ಸಲುವಾಗಿ ಸಂಘಟನಾತ್ಮಕ ಹೋರಾಟವನ್ನು ನಡೆಸುತ್ತಾ ಬಂದಿದೆ. ಈಗಾಗಲೇ 25 ವರ್ಷದ ಬೆಳ್ಳಿ ವರ್ಷವನ್ನು ಆಚರಿಸಿಕೊಂಡು, ರಜತ ಮಹೋತ್ಸವವನ್ನು ಆಚರಿಸಿಕೊಂಡು, 29ನೇ ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿಕೊಂಡು ಈಗ 30ನೇ ವರ್ಷದಲ್ಲಿ ಹೆಜ್ಜೆ ಹಾಕುತ್ತಿದೆ. ಈಗ ರಾಜ್ಯ ವೃತ್ತಿ ರಂಗಭೂಮಿ ಕಲಾವಿದರ ಸಂಘದಿಂದ ವಿವಿಧ ಇದುವರೆಗೂ ಕೂಡ 30 ವರ್ಷಗಳ ಕಾಲ ನಿರಂತರ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ವೃತ್ತಿರಂಗಭೂಮಿ ದಾವಣಗೆರೆಯಲ್ಲಿ ಸಂಘಟನೆಯ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಈಗ ರಾಜ್ಯ ವೃತ್ತಿರಂಗಭೂಮಿ ಕಲಾವಿದರ ಸಂಘದಿಂದ ನಗರದ ರೋಟರಿ ಬಾಲಭವನದಲ್ಲಿ ದಿನಾಂಕ 31/5/2026 ಭಾನುವಾರ ಸಂಜೆ 5 ಗಂಟೆಗೆ ಸರಿಯಾಗಿ ರಂಗದಂಗಳದಲ್ಲಿ ತಿಂಗಳ ಪ್ರತಿಭೆ ಎಂಬ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಮಾಡಬೇಕನ್ನೋ ಉದ್ದೇಶ ಸಹ ಪ್ರತಿಯೊಬ್ಬ ಸಾಧಕ ರಂಗ ಕಲಾವಿದರನ್ನು ಆಹ್ವಾನಿಸಿ ಅವರ ಜೊತೆ ಸಂವಾದ, ಸನ್ಮಾನ ಮತ್ತು ಸಂದರ್ಶನ, ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಒಬ್ಬೊಬ್ಬ ದೊಡ್ಡ ಹಿರಿಯ ಕಲಾವಿದರನ್ನು ಕರೆಸಿ ಮಾಡಬೇಕು ಅಂತ ಸಂಘದ ಉದ್ದೇಶ. ಆ ಒಂದು ಕಾರ್ಯಕ್ರಮವನ್ನು 31ನೇ ತಾರೀಕು 5ನೇ ತಿಂಗಳು 26ನೇ ಭಾನುವಾರದಂದು ನಗರದ ರೋಟರಿ ಬಾಲಭವನದಲ್ಲಿ 5 ಗಂಟೆಗೆ ಸರಿಯಾಗಿ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಪ್ರಪ್ರಥಮ ಕಲಾವಿದರಾಗಿ ಸಾಧಕರಾಗಿರ್ತಕ್ಕಂಥ ಶ್ರೀಯುತ ರಾಜಣ್ಣ ಜೀವರ್ಗಿ ಅವರು ಆಗಮಿಸಲಿದ್ದಾರೆ. ಸಂದರ್ಶನಕ್ಕೆ ರಾಜಣ್ಣ ಜೀವರ್ಗಿ ಅವರು ಸಂದರ್ಶನ, ಸಂವಾದ ಮತ್ತು ಸನ್ಮಾನಕ್ಕೆ ಮೊದಲ ಆಯ್ಕೆಯಾಗಿದ್ದಾರೆ. ಇದೇ ರೀತಿ ಮತ್ತು ಇನ್ನೂ ಅನೇಕ ನುರಿತ ಕಲಾವಿದರನ್ನು, ಹಿರಿಯ ಕಲಾವಿದರನ್ನು ಪ್ರತಿ ತಿಂಗಳು ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ನಡೆಸುವ ಉದ್ದೇಶ ನಮ್ಮ ಸಂಘದ್ದಾಗಿದೆ ಸರ್. ಸಂವಾದ ಅಂದರೆ ಪ್ರೇಕ್ಷಕರ ಜೊತೆ ಮಾತುಕತೆ, ಅನುಭವಗಳು, ಮೊದಲು ರಂಗಭೂಮಿ ಪಯಣ ಹೇಗಿತ್ತು, ಸಂದರ್ಶನ ಸರ್ ಮೊದಲು, ಆಮೇಲೆ ಸಂವಾದ ಪ್ರೇಕ್ಷಕರ ಜೊತೆ ಮತ್ತು ನೇರ ಸಂವಾದ ಪ್ರೇಕ್ಷಕರು ಮತ್ತು ಅವರಿಗೆ ಏನಾದರೂ ಪ್ರಶ್ನೆ ಒಳಗಳಿದ್ದರೆ ಪ್ರಶ್ನೆ ಕೇಳ್ತೆ ಅಂತ ಹೇಳ್ತೀವಿ. ಆಮೇಲೆ ಕೊನೆಯದಾಗಿ ಸನ್ಮಾನ ಮಾಡ್ತೀವಿ. ನಂತರ ಜನಪದ ಗೀತೆ, ಭಾವಗೀತೆ ಮತ್ತು ಭಕ್ತಿಗೀತೆ ಹಾಗೂ ಹಳೆಯ ಚಿತ್ರಗೀತೆಗಳ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ. ಒಟ್ಟು ಪ್ರತಿ ವರ್ಷ ಒಂದು ವಿನೂತನ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಪ್ರತಿ ತಿಂಗಳು ಈ ಕಾರ್ಯಕ್ರಮ, ಪ್ರತಿ ವರ್ಷವೂ ಕೂಡ ನಮ್ಮದು ವಾರ್ಷಿಕೋತ್ಸವದಲ್ಲಿ ಏನಾದರೂ ಒಂದು ವಿಶೇಷವಾದ, ಆಕರ್ಷಣೀಯವಾದ, ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಈವರೆಗೂ ಆಯೋಜನೆ ಮಾಡ್ಕೊತ ಬಂದಿದ್ದೇವೆ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ, ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು, ಕಲಾಭಿಮಾನಿಗಳು ಮತ್ತು ನಗರದ ಎಲ್ಲ ಕಲಾ ಆಸಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲರ ಸಹಕಾರ ಅತಿ ಅಗತ್ಯ ಅಂತ ಈ ಮೂಲಕ ವಿನಂತಿಸಿಕೊಟ್ಟಿದ್ದೆ ಸರ್.